ಈ ದರ್ಶನ್ ನಾವು ಒಮ್ಮೊಮ್ಮೆ ಒಂದು ಮಾತು ಹೇಳ್ತೀವಿ, ಭಾಳ ಫುಲ್ ಬ್ಯಾಡ್ ಲಕ್ಕಪ್ಪ ಅಂತೇಳಿ, ಅವನಿಗೆ ಲಕ್ಕಿನೇ ಇಲ್ಲ, ಫುಲ್ ಬ್ಯಾಡ್ ಲಕ್ ಅವನು ಅಂತೇಳಿ. ದರ್ಶನ್ ವಿಚಾರದಲ್ಲಿ ಏನಾಗ್ತಾಯಿದೆ ಅಂದರೆ ಅವರ ಬ್ಯಾಡ್ ಲಕ್ ಕೂಡ ಖರಾಬಿದೆ ಅಂತೇಳಿ. ಲಕ್ ಬಿಡಿ, ಬ್ಯಾಡ್ ಲಕ್ಕೇ ಖರಾಬಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕಾಕೋತಾ ಇದ್ದಾರೆ ಅವರು. ಗ್ಯಾಂಗ್ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಡಿ ಗ್ಯಾಂಗ್ಗೆ. ಇಷ್ಟು ದಿನ ಕೊಲೆ ಸಾಕ್ಷ್ಯವಾಗಿ ದೊಣ್ಣೆ ಇತ್ತು, ಹಗ್ಗ ಇತ್ತು, CCTV ಇದೆ, ಆಮೇಲೆ ಹೇಳಿಕೆಗಳಿದೆ, ಆಮೇಲೆ ಕರೆಂಟ್ ಶಾಕ್ ಕೊಟ್ಟದ್ದಿದೆ, ಆಮೇಲೆ ಸೆಕ್ಯೂರಿಟಿ ಗಾರ್ಡ್ ಪ್ರತ್ಯಕ್ಷ ಹೇಳಿಕೆ ಇದೆ, 161 ಹೇಳಿಕೆ ಇದೆ, 164 ಹೇಳಿಕೆ ಇದೆ. ಆದರೆ ಇದೇ ಮೊದಲ ಬಾರಿಗೆ 4 ಆರೋಪಿಗಳ ಶೂ ಹಾಗೂ ಚಪ್ಪಲ್ನಲ್ಲಿರುವ ಮಣ್ಣು ದೊಡ್ಡ ಸಾಕ್ಷ್ಯವಾಗಿ ಪರಿಣಮಿಸುವಂಥ ಸಾಧ್ಯತೆ ಇದೆ. ಈ ವೇಳೆ ಕೂಡ ಬೆಚ್ಚಿ ಬೀಳಿಸುವ ಅಂಶ ಬಯಲಾಗಿದೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾಳೆ ಬೇಲ್ ಸಿಗೋದಕ್ಕೆ ಶುರುವಾದಾಗ ದರ್ಶನ್ ಪರ ವಕೀಲರು ಬೇರೆ ಬೇರೆ ರೀತಿಯಲ್ಲಿ ವಾದ ಮಾಡ್ತಾರೆ. ವಾದ ಮಾಡೋದಕ್ಕೆ ಅವಕಾಶ ಇದೆ. ಏನು ಅಂತಂದರೆ, ಇಲ್ಲ ದರ್ಶನಲ್ಲಿ ಇರಲೇ ಇಲ್ಲ, ಕೇವಲ ಫೋನಲ್ಲಿ ಮಾತಾಡಿದರು, ಅವ್ರು ಎಂಟ್ರಿ ಕೊಡಲಿಲ್ಲ, ಕಾರಲ್ಲಿ ಇರಲಿ, ಹಿಂಗೆಲ್ಲ ಬರ್ಬೋದು. ಆದರೆ ಶೂ ಇತ್ತಲ್ಲ, ಶೂ ಅಲ್ಲಿ ಮಣ್ಣಿತ್ತಲ್ಲ, ಆ ಮಣ್ಣು ಮತ್ತು ಪಟ್ಟಣಗೆರೆ ಮಣ್ಣು ಎರಡೂ ಸೇಮ್ ಇದೆಯಲ್ಲ, ಅದು ಮತ್ತೊಮ್ಮೆ ಕೇಸನ್ನು ಟೈಟ್ ಮಾಡುವಂಥ ಸಾಧ್ಯತೆ ಇದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಡೆವಿಲ್ ಗ್ಯಾಂಗ್ಗೆ ಪಟ್ಟಣಗೆರೆ ಶೆಡ್ ಮಣ್ಣು ಸಂಕಷ್ಟ. ಕೊಲೆ ಕೇಸ್ನಲ್ಲಿ ಮೊದಲ ಬಾರಿಗೆ ಮಣ್ಣು ಸಾಕ್ಷ್ಯ. ಚಪ್ಪಲಿ ಶೂನ ಮಣ್ಣು ಕೂಡ ಕೊಲೆ ಕೇಸ್ನ ಸಾಕ್ಷ್ಯ. ಡಿ ಗ್ಯಾಂಗ್ ದರ್ಶನ್ ಗ್ಯಾಂಗ್ ಕ್ರೌರ್ಯ ಎಳೆಯಾಗಿ ಹೊರಬರುತ್ತಿದೆ. ಕಾಮಾಕ್ಷಿ ಪಾಳ್ಯ ಪೊಲೀಸರು ಇದೇ ಮೊದಲ ಬಾರಿಗೆ ಕೊಲೆ ಕೇಸ್ನಲ್ಲಿ ಪಟ್ಟಣಗೆರೆ ಶೆಡ್ ಕೂಡ ಸಾಕ್ಷಿಗಳಾಗಿ ಮಾಡಿದ್ದಾರೆ. ಕೊಲೆ ನಡೆದ ಸ್ಥಳದಲ್ಲಿ ಇದ್ದ ಆರೋಪಿಗಳ ಶೂ ಹಾಗೂ ಚಪ್ಪಲಿಯನ್ನು ಪೊಲೀಸರು ಸೀಜ್ ಮಾಡಿ ಅದನ್ನ FSLಗೆ ಕಳುಹಿಸಿದ್ದಾರೆ. ಕೊಲೆಯಾದ ಸ್ಥಳದ ಮಣ್ಣು ಇದೆಯಾ ಅಂತ ಪರಿಶೀಲನೆಗೆ ಮುಂದಾಗಿದ್ರು ಹೈದರಾಬಾದ್ನಿಂದ ರಿಪೋರ್ಟ್ ಬಂದಿದ್ದು, ದರ್ಶನ್, ನಂದೀಶ್ ಹಾಗೂ ನಾಗರಾಜ್ ಶೂನಲ್ಲಿ ಮಣ್ಣು ಪತ್ತೆಯಾದ್ರೆ ರಾಘವೇಂದ್ರ ಚಪ್ಪಲಿಯಲ್ಲಿ ಮಣ್ಣು ಸಿಕ್ಕಿದೆ. ಹಲ್ಲೆ ನಡೆದ ಸ್ಥಳದ ಮಣ್ಣಿಗೂ ಹಾಗೂ ಆರೋಪಿಗಳ ಪಾದರಕ್ಷೆಯಲ್ಲಿದ್ದ ಮಣ್ಣಿಗೂ ಸಾಮ್ಯತೆ ಇದೆಯಾ ಅಂತ ನೋಡಿದಾಗ 2 ಮಣ್ಣಿಗೆ ಸಾಮ್ಯತೆ ಇದೆ ಎಂದು ರಿಪೋರ್ಟ್ ಹೇಳಿದೆ. ಹಲ್ಲೆ ಕೊಲೆ ಬಗ್ಗೆ ವೈದ್ಯಕೀಯ ವರದಿ ಕೇಳಿದ ಕಾಕಿ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಇದುವರೆಗೂ 6 ಪ್ರಮುಖ ವೈದ್ಯಕೀಯ ರಿಪೋರ್ಟ್ಗಳು ಪೊಲೀಸರ ಕೈಗೆ ಸೇರಿವೆ. ಕಾಕಿ ಕೇಳಿದ 6 ವರದಿ ಯಾವ್ಯಾವು ಅಂತ ನೋಡೋದಾದ್ರೆ, ಪೊಲೀಸರು ರೇಣುಕಸ್ವಾಮಿ ಮರಣೋತ್ತರ ಪರೀಕ್ಷೆಯ ಅಭಿಪ್ರಾಯ ವರದಿಯನ್ನ ಕೇಳಿದ್ದಾರೆ. ಇದರ ಜೊತೆಗೆ ರೇಣುಕಸ್ವಾಮಿ ದೇಹದ ಮೇಲೆ ಉಂಟಾದ ಗಾಯಗಳ ವಿವರ ಹಾಗೂ FSL DNA ಮ್ಯಾಚಿಂಗ್ ರಿಪೋರ್ಟ್ ಬಗ್ಗೆ ಸಹ ಕೇಳಲಾಗಿದೆ. ತಲೆ ಮೇಲಿನ ಗಾಯದ ರೀತಿ ಬಗ್ಗೆ ವರದಿ, ಶೂ ಚಪ್ಪಲಿಯಿಂದ ಎದೆ ಭಾಗಕ್ಕೆ ತುಳಿದ ಬಗ್ಗೆ ಹಾಗೂ ಮರ್ಮಾಂಗಕ್ಕೆ ಒದ್ದ ಬಗ್ಗೆ ವರದಿ ರಿಪೋರ್ಟ್ನ ಪೊಲೀಸರ ಕೇಳಿದ್ದಾರೆ. ಒಟ್ನಲ್ಲಿ ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಪೊಲೀಸರು ಇದುವರೆಗೆ 231 ಸಾಕ್ಷ್ಯಗಳ ಸಂಗ್ರಹ ಮಾಡಿದೆ. ಎಲ್ಲ ಸಾಕ್ಷ್ಯಗಳು ಆರೋಪಿಗಳಿಗೆ ವಿರುದ್ಧ ಇದೆ. ಹೀಗಾಗಿ ಡಿ ಗ್ಯಾಂಗ್ಗೆ ಜೈಲು ಗತಿಯಾಗುವ ಸಾಧ್ಯತೆ ಇದೆ. ಮಹದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೀಗ ದರ್ಶನ್ ಫೋಟೋ ರಿಲೀಸ್ ಮಾಡಿಸಿದ್ದು ಕೂಡ ಸರ್ಕಾರನ. ಅದೇ ಮಾದರಿಯಲ್ಲಿ DK ಮೇಲೆ ಟೀಕೆ ಮಾಡಿದ್ರ ಪ್ರಹ್ಲಾದ್ ಜೋಶಿ? ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗುತ್ತೆ. ಇದರ ಜೊತೆ ದರ್ಶನ್ ವಿರುದ್ಧವೇ ಇನ್ನೊಂದು ಆರೋಪ ಬರ್ತಾ ಇದೆ. ಅಂದರೆ ದರ್ಶನ್ಗೇನಿತ್ತು, ಅಲ್ಲಿಂದ ಹೊರಗೆ ಹೋಗಬೇಕು ಅಂತಿತ್ತು. ಎಲ್ಲಿಂದ? ಪರಪ್ಪನ ಅಗ್ರಹಾರದಿಂದ ಹೊರಗೆ ಹೋಗಬೇಕು, ಇಲ್ಲಿ ಬೇಡ. ಯಾಕೆಂತ ಹೇಳ್ತೀನಿ. ಹಾಗಾಗಿ ದೊಡ್ಡ ನಾಯಕರು ಹೇಳಿದ್ರಲ್ಲ ಅವತ್ತು, ಬೇಕಿದ್ರೆ ಸಹಕಾರ ಕೊಡ್ತೀವಿ, ಸಹಕಾರ ಮಾಡಿದ್ರಾ? ಏನಾಯಿತು ಫೋಟೋ ರಿಲೀಸ್ ಮಾಡೋದ್ರಿಂದ? ಇದು ನಿಜವಾಗಿಯೂ ಬಳ್ಳಾರಿ ಜೈಲಿಗೆ ಹೋಗಿರೋದು ದರ್ಶನ್ಗೆ ಒಳ್ಳೆಯದೇ ಆಯಿತಾ? ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಹೆಚ್ಚು ಕೈದಿಗಳಿದ್ದರು. ಹಾಗಾಗಿ ಒಂಥರ ಮುಜುಗರ ಇತ್ತಂತ. 5,000 ಜನ ರೀ, 5,000 ಕೈದಿಗಳು. 5,000 ಕೈದಿಗಳು ಅಂತಂದರೆ ಅವರನ್ನು ನೋಡ್ಕೊಳ್ಳೋಕೆ ಎಷ್ಟಿರ್ತಾರೆ? ಏನು ದೊಡ್ಡ ಹಾಲ್ ದೊಡ್ಡ ಸಭೆ ಥರ ಇರುತ್ತೆ. ಹೀಗಾಗಿ ದರ್ಶನ್ ಆ್ಯಂಡ್ ಟೀಮ್ ಬೇರೆಡೆ ಶಿಫ್ಟ್ ಆಗಲು ಈ ಫೋಟೋ ರಿವೀಲ್ ಮಾಡಲಾಯಿತು. ಆ ಮೂಲಕ ದರ್ಶನ್ ಅವರಿಗೆ ಬಳ್ಳಾರಿ ಕರ್ಕೊಂಡೋಗಿ ಸೇಫ್ ಆಗಿದ್ದಾರೆ. ಅಲ್ಲಿ ತುಂಬ ಜನ ಏನಿಲ್ಲ, 1,000, ಇಲ್ಲಿಗೆ ಹೋಲಿಸಿದ್ರೆ ಭಾಳ ಕಡಿಮೆ. ಬಳ್ಳಾರಿಯಲ್ಲಿ ಕಡಿಮೆ ಕೈದಿ ಇದ್ದಾರೆ, ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಲ್ಲ ಅಂತ ಪ್ಲ್ಯಾನ್. ಇಲ್ಲಿ ದರ್ಶನ್ಗೆ ಹೆಚ್ಚೆಚ್ಚು ಸವಲತ್ತುಗಳನ್ನು ಕೊಟ್ಟರೆ ಉಳಿದವ್ರು ಕೇಳ್ತಾರೆ. ನಟೋರಿಯಸ್ಗಳು ತುಂಬ ಜನ ಇದ್ದಾರೆ. ಆದರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಹೇಳ್ದಂಗೆ ಈ ಫೋಟೋ ಬಿಟ್ಟವ್ರ ರಹಸ್ಯ ಗೊತ್ತಾಗೋದು ಹೇಗೆ? ಕೆಲವು ರಹಸ್ಯಗಳು ಗೊತ್ತಾಗೋದೇ ಇಲ್ಲ.
ಕೆಲವು ಅತ್ಯುತ್ತಮವಾದ ಪೊಲೀಸ್ ಆಫೀಸರ್ಸ್ ಬಂದರೆ ಅವರಿಗೆ ಹಠ ಇದ್ದರೆ, ಛಲ ಇದ್ದರೆ ತನಿಖೆಯಿಂದ ತಿಳಿಬೋದು. ಇದು ಪರಪ್ಪನ ಅಗ್ರಹಾರದ ಫೋಟೋ ರಿಲೀಸ್ ಆದಾಗ ಎಲ್ಲ ಮಾಧ್ಯಮಗಳಿಗೆ ಒಂದು ಡೌಟ್ ಅಂತೂ ಬಂದಿತ್ತು. ಯಾಕಿದನ್ನು ಫೋಟೋ ಬಂತು, ಹೇಗೆ ಫೋಟೋ ಬಂತು? ಆ ಸಂದರ್ಭದಲ್ಲಿ ಮೂಡ ಮತ್ತು ವಾಲ್ಮೀಕಿ ಹಗರಣ ಬಹಳ ದೊಡ್ಡ ಸದ್ದು ಮಾಡ್ತಾ ಇತ್ತು. ರಿಪಬ್ಲಿಕ್ ಕನ್ನಡ ಪ್ರತಿದಿನ 9 ಗಂಟೆಗೆ ಬೆಳಗ್ಗೆ ಬಿಗ್ ಮಾರ್ನಿಂಗ್ನಲ್ಲಿ ಒಂದೊಂದೇ ದಾಖಲೆಯನ್ನು ಎಲ್ರಿಗೂ ಅರ್ಥವಾಗುವಂಥ ರೀತಿಯಲ್ಲಿ, ನಾವು ಮನಮುಟ್ಟುವ ರೀತಿಯಲ್ಲಿ ಹೇಳ್ತಾ ಇದ್ವಿ. ಜನಸಾಮಾನ್ಯರಿಗೆ ಅದು ಅರ್ಥ ಆಗ್ತಾ ಇತ್ತು. ಆದರೆ ಆ ಫೋಟೋ ರಿಲೀಸ್ ಮಾಡಿದ್ದು ಯಾವುದೋ ಒಂದು ಕಾರಣಕ್ಕಿರಬಹುದು ಅಂತ ಆಲೋಚನೆ ಬಂದಿರ್ಬೋದು. ಆದರೆ ಅದನ್ನು ನಾವು ಪ್ರಸಾರ ಮಾಡಬೇಕು ಅಂತಂದರೆ ಯಾರಾದರೂ ಒಂದು ಹೇಳಿಕೆಯನ್ನು ಕೊಡಬೇಕಾಗತ್ತೆ, ಸುಮ್ಮನೆ ಮಾಡೋಕ್ಕಾಗಲ್ಲ. ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಒಬ್ಬ ಜವಾಬ್ದಾರಿತ ವ್ಯಕ್ತಿ, ಈ ಆರೋಪವನ್ನು ಮಾಡಿದ್ದಾರೆ. ಏನು? ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದ ಬಿಂದಾಸ್ ಫೋಟೋ, ವಿಡಿಯೋ ವೈರಲ್ ಆಗಿದ್ದು ಇದೀಗ ರಾಜಕೀಯ ವಾದ ವಿವಾದಕ್ಕೆ ಕಾರಣವಾಗಿದೆ. ಫೋಟೋ ರಿಲೀಸ್ ಮಾಡಿದ್ದು ಕಾಂಗ್ರೆಸ್ ಕೈವಾಡ ಅಂತ ಪ್ರಹ್ಲಾದ್ ಜೋಶಿ ನೇರ ಆರೋಪ ಮಾಡಿದ್ದಾರೆ. ಅದಕ್ಕೆ DKC ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಏನಾಯ್ತು ಈ ಫೋಟೋ ವಿಚಾರ? ಬನ್ನಿ ನೋಡೋಣ. ಜೈಲಿನ ಫೋಟೋ ಹಿಂದೆ ಕೈವಾಡ, ಜೋಶಿ DK ನಡುವೆ ಫೋಟೋ ವಾರ್. ಪ್ರಹ್ಲಾದ್ ಜೋಶಿ ಹೇಳಿಕೆಗೆ DK ಕೌಂಟರ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಪೊರ್ಕಿಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫೋಟೋಸ್ ರಿಲೀಸ್ ಆಯಿತು. ಆ ಫೋಟೋ ಬಿಟ್ಟಿದ್ದೆ ಕಾಂಗ್ರೆಸ್ನವರು ಅಂತ ಜೋಶಿ ಬಾಂಬ್ ಸಿಡಿಸಿದ್ರು. ಮೂಡ ಮತ್ತು ವಾಲ್ಮೀಕಿ ಪ್ರಕರಣ ಡೈವರ್ಟ್ ಮಾಡೋಕೆ ಫೋಟೋ ಬಿಟ್ರು ಅಂತ ಜೋಶಿ ಬಾಂಬ್ ಹಾಕಿದ್ರು. ಮೂಡ ಹಗರಣದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಯಿತು. ವಾಲ್ಮೀಕಿ ಹಗರಣದ ಚರ್ಚೆ ಶುರುವಾಯಿತು. ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನು ಮಾಧ್ಯಮದಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ. ಜೋಶಿ ಹೇಳಿಕೆಗೆ DK ತಿರುಗೇಟು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯ ಹೇಳಿಕೆಗೆ DCM DK ತಿರುಗೇಟು ಕೊಟ್ಟಿದ್ದಾರೆ. ದರ್ಶನ್ ಮೂಡ ವಿಚಾರ ಬಿಡ್ರಪ್ಪ, ನೀರಾವರಿ ಕ್ಷೇತ್ರದ ಮಹದಾಯಿ ಸಮಸ್ಯೆ ಬಗೆಹರಿಸಿ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ದುಡ್ಡು ಕೊಡಿಸ್ರಪ್ಪ ಅಂತ ಜೋಶಿ ವಿರುದ್ಧ DK ಕೆಂಡಾಕಾರಿದ್ದಾರೆ. ನಾನು ನಮ್ಮ ಕೇಂದ್ರ ಮಂತ್ರಿ ಇದೆಲ್ಲ ಬಿಡಿ, ಯಾವುದು ದರ್ಶನ್ ವಿಚಾರ, ಮೂಡ ವಿಚಾರ ಬಿಡಿ. ಈಗ ಮಹದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ, ಸಮರ್ಥನೆ ಮಾಡ್ಕೋತಾರ. ಪ್ರಹ್ಲಾದ್ನಲ್ಲಿ ಅದು ಕೊರೋನಾದಲ್ಲಿ ಲೂಟಿ ಹೊಡೆದ್ರಂಥದ್ದು, ಅಥವಾ ಈ ಕರೋನಾದ 2,000 ಕೋಟಿ ಏನಾದರೂ BJP ರಾಜ್ಯ ಚುನಾವಣೆಗೆ ಖರ್ಚು ಮಾಡಿದ್ರೆ ಅದನ್ನು, ಅಥವಾ ಕೇಂದ್ರ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹೋಯ್ತಾ, ಅಥವಾ ಹೈಕಮಾಂಡ್ಗೆ ಹೋಯ್ತಾ, BJP ಹೈಕಮಾಂಡ್ಗೆ ಚುನಾವಣೆ ಖರ್ಚಿಗೆ ಪೋಸ್ಕೊಂಡ್ರ. ಒಟ್ನಲ್ಲಿ ಕಾಟೇರನ ಫೋಟೋ ವೈರಲ್ ಹಿಂದೆ ಕಾಂಗ್ರೆಸ್ ಇದೆ ಅಂತ ಬಿಜೆಪಿಯವರು ಆರೋಪಿಸಿದ್ದಾರೆ. ಕಾಂಗ್ರೆಸ್ನವರು ಕೂಡ ಕೌಂಟರ್ ಕೊಡ್ತಿದ್ದಾರೆ. ಈ ಫೋಟೋ ಕೌಂಟರ್ ಇನ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.